ಬೇಮಾತಿರ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟಿ. ಕಾಂಗ್ರೆಸ್ ಅನ್ನು ನಂಬದಂತೆ ಸ್ವತಃ ಅಂಬೇಡ್ಕರ್ ರವರೇ ಹೇಳಿದ್ದರು. ದೇಶದಲ್ಲಿ ಕಾಂಗ್ರೆಸ್ನ್ನು ನಂಬದಂತೆ ಆಗಿನ ಕಾಲದಲ್ಲೇ ತಮ್ಮ ಸಮುದಾಯದ ಜನರಿಗೆ ಸಂವಿಧಾನ ಶಿಲ್ಪಿ ಡಾ. ಬಿ.ಆರ್. ಅಂಬೇಡ್ಕರ್ ಸಂದೇಶ ನೀಡಿದ್ದರು ಎಂಬುದನ್ನು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಿಳಿಸಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡಿತ್ತು. ಇಂಥ ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ ಖರ್ಗೆಯವರು ತಮ್ಮ ಮನೆ ತುಂಬಿಸಿಕೊಂಡರೆ ವಿನಾ ಸಮುದಾಯಕ್ಕೆ ಏನೂ ಮಾಡಲಿಲ್ಲ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದರು. ಆದರೆ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ತಗೊಂಡ್ಬಿಟ್ಟು ಭಾರತದ ಯಾರು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಯಾರು ಶಿಫಾರಸು ಮಾಡಿಲ್ಲ, ತಾವೇ ಒಳಗೆ ಹಾಕೊಂಡ್ಬಿಟ್ಟು ನಾನು ಭಾರತದ ತಾನೇ ಚಪ್ಪಳೆ ಹೊಡ್ಕೊಂಡ್ಬಿಟ್ಟಿಲ್ಲ. ಇಂತಹ ಕುಟುಂಬ ಇದು. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಿಲ್ಲಿಯಲ್ಲಿ ಅವ್ರ ಕೊನೆ ಉಸಿರುಗಳಿದ್ರು. ಅವರಿಗೆ ಅಂತ್ಯಕ್ರಿಯೆ ಮಾಡಲಿಕ್ಕೆ ಒಂದು ಎಕರೆ ಜಮೀನು ಕೊಟ್ಟಿಲ್ಲ. ಇದೇ ನೆಹರು, ರಾಜೀವ್ ಗಾಂಧಿ, ಅಲ್ಲಿಂದ ನಮ್ಮ ಇಂದಿರಾ ಗಾಂಧಿ 100 ಎಕರೆ ಅವರು ಅವರ ಸಮಾಧಿಗಾಗಿ ಜಾಗ. ಸಂವಿಧಾನ ಬಂದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊನೆಯ ಉಸಿರುಗಳನ್ನಾಗ ಜಾಗ ಕೊಡಲಿಲ್ಲ. ಅಷ್ಟೇ ಅಲ್ಲ, ಅವರ ಪಾರ್ಥಿವ ಶರೀರ ಮುಂಬೈಗೆ ತರಲಿಕ್ಕೆ ವಿಮಾನದ ಸಹಿತ ಸರ್ಕಾರ ಅನುಕೂಲ ಮಾಡಲಿಲ್ಲ. ಅದೇ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬೇಮಾತಿರ ನ್ಯೂಸ್.